ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಒಂದು ವಿಡಿಯೋದಲ್ಲಿ ಪ್ರಥಮ PUC ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಯಾವುದನ್ನು ಓದ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಪ್ರಥಮ PUC 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯನ್ನು ಬರಿತಾ ಇರುವಂತಹ ಮಕ್ಕಳು ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದು 4 ರಿಂದ 5 ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ ಅಂತ ಹೇಳ್ಕೊಂಡು ಅನಲೈಸ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ 2025ರಲ್ಲಿ ನಡೆದ ವಾರ್ಷಿಕ ಪರೀಕ್ಷೆ, 2024ರಲ್ಲಿ ನಡೆದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದರೆ ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಕೊಡ್ತಾ ಇದ್ದೆ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ಹೇಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿರುವಂತಹ ಟಾಪಿಕ್ಗಳನ್ನ ಒಂದೊಂದು ಟಾಪಿಕ್ಕಿಗೂ ಒಂದೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲನೇ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 10 ಇರುತ್ತಲ್ಲ ನಿಮಗೆ. ಸೊ ಈ 5 ಪೇಪರಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಕೊಟ್ಟಿದ್ದೀನಿ. ಆ ಬಹು ಆಯ್ಕೆ ಪ್ರಶ್ನೆಗಳ ಒಂದು ವಿಡಿಯೋನ ವಾಚ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದಾದ ನಂತರ 3ನೇ ವಿಡಿಯೋ ನಿಮಗೆ ಹೊಂದಿಸಿ ಬರೆಯಿರಿ ಆಗಿರುತ್ತೆ. ಸೊ ಅಲ್ಲಿಗೆ ಇವಾಗ ಇದು 2ನೇ ವಿಡಿಯೋ ಆಗಿರುತ್ತೆ. 3ನೇ ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿ, ಓಕೆನಾ? ಸೊ ಬಹು ಆಯ್ಕೆ ನೋಡ್ಕೊಂಡು ಬಂದರೆ ನಿಮಗೆ 10 ಅಂಕಗಳು ಗ್ಯಾರಂಟಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸು ಕೂಡ ನಿಮಗೆ ಗೊತ್ತಾಗುತ್ತೆ. ಬಿಟ್ಟ ಸ್ಥಳ ನೋಡಿ, ಇದರಲ್ಲಿ 5 ಪೇಪರ್ಗಳನ್ನ ಕವರ್ ಮಾಡಿದ್ದೀನಿ. ಬಿಟ್ಟ ಸ್ಥಳ ಪ್ರಶ್ನೆಗಳು ಇಂಪಾರ್ಟೆಂಟ್ ಯಾವುದು ಗೊತ್ತಾಗುತ್ತೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು 3ನೇ ವಿಡಿಯೋದಲ್ಲಿ ಕೊಟ್ಟ ನಂತರ, ಆ ನಂತರದಲ್ಲಿ ನಿಮ್ಮ ಗ್ರಾಮರ್ ಆಗಿರ್ಬೋದು ಅಥವಾ ದೊಡ್ಡ ಪ್ರಶ್ನೆಗಳು, ಸಂದರ್ಭ ಆಗಿರ್ಬೋದು, ದೀರ್ಘಗದ್ಯದ ಬಗ್ಗೆ ಆಗಿರ್ಬೋದು, ಬಹುಮುಖ್ಯ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಎಜುಕೇಷನ್ ರಿಲೇಟೆಡ್ ಯಾವುದೇ ವೀಡಿಯೋಸ್ ಬಂದರೂ ಕೂಡ ನಿಮಗೆ ಗೊತ್ತಾಗಬೇಕು, ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು ಮಕ್ಕಳೇ, ಓಕೆನಾ? ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪೇಪರಲ್ಲಿ ಬಿಟ್ಟ ಸ್ಥಳ ಸೆಟ್ಟು. ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಕೇಳಿದರೆ ಅಂಬವ್ವ. ರಂಗರಾವ್ ಅವರು ಡ್ಯಾಶ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು, DCM. ರಕ್ಷಾ ಕರಂಡಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು, ಭರತ. ರೈತರ ಬದಲಿಗೆ ಸ್ವಾತಂತ್ರ್ಯವು ಡ್ಯಾಶ್ ಕೈಗೆ ಸಿಕ್ಕಿತು, ಬಂಡವಾಳಶಾಹಿಗಳ. ಮಹೇಂದ್ರನು ಡ್ಯಾಶ್ ಅನ್ನು ಕೈಗೊಂಡಿದ್ದನು, ವ್ಯಾಘ್ರಯಜ್ಞ. ಓಕೆನಾ? ನೆಕ್ಸ್ಟು 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಕೇಳಿದರೆ ನೋಡೋಣ. ನೀರಿಗಾಗಿ ಕರಿಯ ಡ್ಯಾಶ್ ತರುತ್ತಿದ್ದನು, ಬಾನಿ. ಡ್ಯಾಶ್ ಗೌತಮ ಬುದ್ಧನ ಜನ್ಮಸ್ಥಳವಾಗಿದೆ, ಲುಂಬಿನಿ. ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆಯನ್ನು ಡ್ಯಾಶಲ್ಲಿ ಸ್ಥಾಪಿಸಿದರು, ಶೇಡಿಗುಡ್ಡೆ. ರಕ್ಷಕಾರಂಡಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು, ಕುಮಾರ ಭರತ. ಲೇಖಕರು ಸಿಪಾಯಿ ದಂಗೆಯನ್ನು ಡ್ಯಾಶ್ ದಂಗೆ ಎಂದು ಕರೆದಿದ್ದಾರೆ, ರೈತ ದಂಗೆ. ನೋಡಿ, ಅದೇ ಪಾಠದಿಂದ ಬರ್ತಾ ಇದೆ, ಸ್ವಲ್ಪ ಪ್ರಶ್ನೆಗಳು ಚೇಂಜ್ ಇದೆ ಅಷ್ಟೇ. ನೋಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆ. ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಕಾರ್ಬೋಹೈಡ್ರೇಟ್. ಕಪಿಲವಸ್ತುವಿನ ಇಂದಿನ ಹೆಸರು ಲಾರ್ಕೋಟ್. ಕುದ್ಮುಲ್ ರಂಗರಾವ್ ಅವರು ಡ್ಯಾಶ್ ವಕೀಲರೆಂದು ಪ್ರಸಿದ್ಧರಾಗಿದ್ದರು, ಬಡವರ. ಶಕುಂತಲೆಯ ತಾಯಿಯ ಹೆಸರು ಮೇನಕೆ. ಬ್ರಿಟಿಷ್ ಸರಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಡ್ಯಾಶ್ ಹೇಳಿದರು, ಗಾಂಧೀಜಿ. ಮುಂದಿನ ಬಿಟ್ಟ ಸ್ಥಳ ಪ್ರಶ್ನೆಗಳು. ಕರಿಯ ನೀರಿಗಾಗಿ ಡ್ಯಾಶ್ ಅನ್ನು ತರುತ್ತಿದ್ದ, ಮತ್ತೆ ರಿಪೀಟ್ ಆಗಿದೆ, ದೊಡ್ಡದೊಂದು ಬಾನಿ. ಅರಮನೆಯ ಗಾರ್ಡು ಲೇಖಕರನ್ನು ಡ್ಯಾಶ್ ಕೊಡಿ ಎಂದು ಕೇಳಿದನು, ಕಾಫಿಗೇನಾದರೂ. ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಡ್ಯಾಶ್, ಕುದ್ಮುಲ್ ರಂಗರಾವ್. ನೋಡಿ, ಇಂಪಾರ್ಟೆಂಟು. ಶಕುಂತಲೆಯ ತಾಯಿಯ ಹೆಸರು ಮೇನಕೆ. ರೈತರು ಡ್ಯಾಶ್ಯ ತೆರಿಗೆಯನ್ನು ಪಾವತಿಸಬೇಕಾಯಿತು, ಜಮೀನ್ದಾರಿ ಪದ್ಧತಿ. ಮುಂದಿನ ಪ್ರಶ್ನೆ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಡ್ಯಾಶ್ ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ, 8-10. ಕರೆಕ್ಟಾಗಿ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ನೋಡಿ, ಅದೇ ಪಾಠದಲ್ಲೇ ರಿಪೀಟ್ ಬರ್ತದೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಡ್ಯಾಶ್ರ ಪ್ರವಾಸದ ಅನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ, ಹುಯೆನ್ಸ್ತಾಂಗ್. ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆಯನ್ನು ಡ್ಯಾಶಲ್ಲಿ ಸ್ಥಾಪಿಸಿದರು, ಶೇಡಿಗುಡ್ಡೆ. ರಿಪೀಟ್ ಆಯಿತು. ರಕ್ಷಾಕರಂಡವು ಡ್ಯಾಶ್ನ ಕೈಯಿಂದ ಕೆಳಗೆ ಬಿದ್ದಿತ್ತು, ಭರತ. ರೈತರು ಡ್ಯಾಶ ತೆರಿಗೆಯನ್ನು ಪಾವತಿಸಬೇಕಾಯಿತು, ಬೆಳೆಯ. ಹಿಂದಿನ ಒಂದು ಪೇಪರಲ್ಲಿ ಇದೇ ಪ್ರಶ್ನೆ, ರಕ್ಷಾಕರಂಡವು ಡ್ಯಾಶ್ನ ಕೈಯಿಂದ ಕೆಳಗೆ ಬಿದ್ದಿತ್ತು ಅಂತ ಇತ್ತಲ್ಲ, ಅದು ಕುಮಾರ ಭರತ ಅಂತ ಕೊಟ್ಟಿದ್ರು. ಮತ್ತು ಎರಡೂ ಒಂದೇ. ಅಲ್ಲಿ ಕುಮಾರ ಭರತ ಅಂತ ನಿಮಗೇನಾದರೂ ಬ್ರ್ಯಾಕೆಟಲ್ಲಿ ಉತ್ತರ ಕೊಟ್ಟಿದ್ರು, ಕುಮಾರ ಭರತ. ಬರೀ ಭರತ ಕೊಟ್ಟಿದ್ರೆ ಭರತ್, ಓಕೆನಾ? ನೆಕ್ಸ್ಟು, ರಾಗಿಗೆ ಡ್ಯಾಶ್ ವರ್ಷಗಳ ಕಾಲ ಇತಿಹಾಸವಿದೆ, 4. ಗೌತಮ ಜನಿಸಿದ್ದು ಡ್ಯಾಶ್ ವನದಲ್ಲಿ, ರಿಪೀಟ್ ಆಯಿತು, ಲುಂಬಿನಿ. ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಡ್ಯಾಶ್, ರಾವ್ ಸಾಹೇಬ್. ಡ್ಯಾಶ್ನ ಶ್ರೇಯಸ್ಸಿಗಾಗಿ ಶಕುಂತಲೆಯು ಅರಮನೆಗೆ ಬಂದಿದ್ದಾಳೆ, ಭರತ. ರೈತರ ಬದಲಿಗೆ ಸ್ವಾತಂತ್ರ್ಯವು ಡ್ಯಾಶ್ಗಳ ಕೈಗೆ ಸಿಕ್ಕಿತು, ರಿಪೀಟ್ ಆಯಿತು, ಬಂಡವಾಳಶಾಹಿ. ಮುಂದಿನ ಪ್ರಶ್ನೆಗಳು. ಲೇಖಕರ ಕಣ್ಣುಗಳಲ್ಲಿ ಡ್ಯಾಶ್ ಸಾಲು ಚಿತ್ರಗಳು ಮೂಡಿಕೊಂಡವು, ಮುದ್ದೆಯ. ಬುದ್ಧನಿಗೆ ಜ್ಞಾನೋದಯವಾದ ದಿನ ವೈಶಾಖ ಶುದ್ಧ ಪೂರ್ಣಿಮೆಯಂದು. ರಂಗರಾವ್ ಅವರು ಡ್ಯಾಶ್ ಸಂಸ್ಥೆಯನ್ನು ಸ್ಥಾಪಿಸಿದರು, DCM. ಭರತನ ತಂದೆಯ ಹೆಸರು ದುಷ್ಯಂತ. ಲೇಖಕರು ಸಿಪಾಯಿ ದಂಗೆಯನ್ನು ಡ್ಯಾಶ್ ಎಂದು ಕರೆದಿದ್ದಾರೆ, ಇದು ರಿಪೀಟ್ ಆಗಿದೆ, ರೈತ ದಂಗೆ. ಲೇಖಕರು ಸಿಪಾಯಿ ದಂಗೆಯನ್ನು ರೈತ ದಂಗೆ ಎಂದು ಕರೆದಿದ್ದಾರೆ. ಸೊ ಈ ಪೇಪರು ಆಲ್ರೆಡಿ ಹೇಳಿದ್ದೀನಿ. ರಾಗಿಯಲ್ಲಿನ ಸ್ವಲ್ಪ ಬಿಡುಗಡೆಯಾಗುವ ಅಂಶ ಕಾರ್ಬೋಹೈಡ್ರೇಟ್. ಕಪಿಲವಸ್ತುವಿನ ಇಂದಿನ ಹೆಸರು ಲಾರ್ಕೋಟ್. ಕುದ್ಮುಲ ರಂಗರಾವ್ ಅವರು ಡ್ಯಾಶ್ ವಕೀಲರೆಂದು ಪ್ರಸಿದ್ಧರಾಗಿದ್ದರು, ಬಡವರ. ಶಕುಂತಲೆಯ ತಾಯಿ ಹೆಸರು ಮೇನಕೆ. ಬ್ರಿಟಿಷ್ ಸರಕಾರಕ್ಕೆ ತೆರಿಗೆ ಕಟ್ಟಲೇಬಾರದು ಎಂದು ಹೇಳಿದವರು ಗಾಂಧೀಜಿ. ಓಕೆ ಅಲ್ಲ ಮಕ್ಕಳೇ?
ನೋಡಿ, ಇದಿಷ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ. ಇದರಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ನೀವು ಕೂಡ ಗಮನ ಇಟ್ಟು ನೋಡ್ಕೊಳ್ಬೇಕು. ಇದ್ರ ಜೊತೆಗೆ ನೋಡಿ, ಆ 5 ಪ್ರಶ್ನೆಗಳು ಯಾವ ಪಾಠದಲ್ಲಿ ಬಂದಿದೆಯೋ ಅದೇ ಪಾಠದಲ್ಲಿ ಎಲ್ಲ ಪ್ರಶ್ನೆಗಳು ಕವರ್ ಆಗೋ ರೀತಿ ನೀವು ಓದ್ಕೊಂಡ್ರಾಯಿತು. ಹೆಚ್ಚು ಅಂತ ಹೇಳಿದರೆ ಒಂದು ಪಾಠದಲ್ಲಿ ಯಾವ ಬಿಟ್ಟ ಸ್ಥಳ ಪ್ರಶ್ನೆಗಳು ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ಆ ಲಿಸ್ಟನ್ನು ಓದ್ಕೋಬೇಕು. ಇದಿಷ್ಟರಿಂದ ಒಂದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಸೊ ಎಕ್ಸಾಮ್ ಬರೆದು ಬಂದ್ರ ಮೇಲೆ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟು ಇದೇ ರೀತಿಯಾಗಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಎಷ್ಟು ಪೇಪರ್ ಇದೆಯೋ ಅಷ್ಟು ಸೆಟ್ಟಲ್ಲಿ ಇರುವಂತಹ ಅಷ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಹೊಂದಿಸಿ ಬರೆಯಿರಿ 5 ಅಂಕವನ್ನು ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೊಂದಿಸಿ ಬರೆಯಿರಿ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಓಕೆನಾ? ಅದಾದ ನಂತರ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.